ಮೇ 6th 2021 ಅವತಾರ್ ಪುರುಷ ರಿಲೀಸ್ ಆಗಿತ್ತು. 22 ಅಲ್ಲಿ ಸಾರಿ. ಅಂದ್ರೆ ತುಂಬಾ ಟೈಮ್ ತಗೊಂಡು ಜಾಸ್ತಿ ಚೆನ್ನಾಗಿ ಮಾಡ್ದು ಅಂತ ಹೇಳಕ್ ಹೋದೆ ನೀವು. ಸೊ ನಮಗೆ ಥಿಯೇಟ್ರಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗಿತ್ತು. ಬಟ್ ಥಿಯೇಟರ್ಗಿನ್ನ ಅಮೆಝಾನ್ ಮತ್ತೆ ಸುವರ್ಣ ನನಗೆ ಯಾವಾಗ್ಲೂ ಸಡನ್ ಆಗಿ ಒಂದ್ ದಿವಸ ತುಂಬಾ ಮೆಸೇಜ್ಗಳು ಬಂದ, ಅವತಾರ್ ಪುರುಷ 2 ಯಾವಾಗ ಅಂತ. ಸೊ ನಾನು ಏನ್ ಇವತ್ತು ಸಡನ್ ಆಗಿ ಇವತ್ತೇ ಕೇಳ್ತಾ ಇದಾರೆ ಅಂತ ಅನ್ಕೊಂಡಾಗ ಸುವರ್ಣದಲ್ಲಿ ಪ್ಲೇ ಆಗಿತ್ತು ಅವತ್ತು. ಸೊ ಅದಾದ್ಮೇಲೆ ನನ್ಗೆ ಯಾವುದೇ ಪೋಸ್ಟ್ ಹಾಕಿದ್ರು ಯಾವುದೇ ಇದಾದ್ರು ಅದೊಂದು ಕಾಮೆಂಟ್ ರೆಗ್ಯುಲರ್ ಆಗಿರೋದು, ಪಾರ್ಟ್ 2 ಯಾವಾಗ ಅಂತ. ಈವನ್ ಒಂದು ಸರಳ ಪ್ರೇಮಕತೆ ಪ್ರಮೋಷನ್ ಹೋದಾಗ್ಲೂ ಸೊ ಯಾವಾಗ ಹೋದಾಗ್ಲೂ ಅಂದ್ರೆ ನನಗೆ ತುಂಬಾ ಕ್ವಶನ್ಸ್ ಬರೋದು. ಸೊ ಫೈನಲಿ VFX ಈ ಪೋರ್ಷನ್ಸ್ ಎಲ್ಲ ತುಂಬಾ ಇರೋದ್ರಿಂದ ನಾವು ಒಂದಷ್ಟು ಟೈಮ್ ಲೈನ್ ನಾನು ಅಡ್ಜಸ್ಟ್ ಮಾಡಕ್ ಆಗಿರ್ಲಿಲ್ಲ. ಕೊನೆಗೆ ಎಕ್ಸಾಮ್ಸ್ ಎಲ್ಲ ಕಳ್ಕೊಂಡು ಇದೆಲ್ಲ ನೋಡಿ ಪುಷ್ಕರ್ ಸರ್ ಮಾರ್ಚ್ 22 ಅಂತ ಡಿಸೈಡ್ ಮಾಡಿದ್ರು. ಸೊ ಅದಕ್ಕೆ ನಾವು ಗುಟ್ಟು ಇದೀವಿ. ಅಫ್ಕೋರ್ಸ್ ನೀವು ಪಾರ್ಟ್ 1ಗೂ ತುಂಬಾ ಸಪೋರ್ಟಿವ್ ಆಗಿದ್ರಿ. ಸೊ ಪಾರ್ಟ್ 2ಗೂ ಇದೇ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದಕ್ಕಿಂತ ಹೆಚ್ಚಿಗೆ ಜನ ಅಂದ್ರೆ ಪಾರ್ಟ್ 1ನ ರೆಗ್ಯುಲರ್ ಟೈಮ್ ಇಂಟರ್ವಲ್ ಅಲ್ಲಿ ನೋಡಿದ್ದಾರೆ. ಫಸ್ಟ್ ಡೇ ಒಬ್ರು ನೋಡಿದ್ರು, ಲಾಸ್ಟ್ ಡೇ ಒಬ್ರು ಥಿಯೇಟರ್ ನೋಡಿದ್ದಾರೆ, ಅದ್ ಬಿಟ್ಟು ಟಿವಿಲಿ ನೋಡಿದ್ರೆ, ಅಮೆಝಾನ್ ನೋಡಿದ್ರೆ. ಬಟ್ ಇಷ್ಟು ಜನಕ್ಕೂ ಪಾರ್ಟ್ 2 ಅಂದ್ರೆ ಒಂದು ಕುತೂಹಲಕಾರಿ ಇದೆ. ಸೊ ಅವ್ರು ಅಷ್ಟು ಜನ ಫಸ್ಟ್ ವೀಕಿಗೆ ಬರಬೇಕು ಥಿಯೇಟರ್ಗೆ ಅಂತ ಕೇಳ್ಕೊತೀನಿ. ಸೊ ಆ ಎಕ್ಸೈಟ್ಮೆಂಟ್ ಏನಿದೆ ಅದನ್ನ ರಿವೀಲ್ ಆಗತ್ತೆ ಥಿಯೇಟ್ರಲ್ಲೇ. ಆಮೇಲೆ ಈ ಕ್ಯಾನ್ವಾಸ್ ಎಲ್ಲ ಅಂದ್ರೆ ಈ ನಾವು ಸೌಂಡ್ ಸರೌಂಡ್ ಸಿಸ್ಟಮ್ಸ್ ಈ ಅಪ್ಡೇಟ್ ಎಲ್ಲ ಥಿಯೇಟರ್ ನೋಡಿದ್ರೆ ಒಂದು ಒಳ್ಳೆ ಮಜಾ ಇರುತ್ತೆ. ಸೊ ಆಡಿಯನ್ಸ್ಗೆ ಕರಿತಾ ಇದ್ದೀವಿ. ಮಾರ್ಚ್ 22 ಅವತಾರ ಪುರುಷ 2 ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ. ಇಲ್ಲ ಪಾರ್ಟ್ 2 ಫುಲ್ ಫಿಲ್ ಆಗುತ್ತೆ. ಪಾರ್ಟ್ 2 ಇಷ್ಟ ಆದ್ರೆ ಆಮೇಲೆ ಪಾರ್ಟ್ 3 ಬರೀಬಹುದು. ಅಂದ್ರೆ ಸಬ್ಜೆಕ್ಟ್ ಕಂಪ್ಲೀಟೆಡ್ ಆಗುತ್ತೆ. ಕೆಲವೊಂದು ಅಲ್ಲಿ ಅಂದ್ರೆ ಈ ಕುಮಾರ ಶ್ರೀನಗರ ಕಿಟ್ಟಿ ಸರ್ ಕ್ಯಾರೆಕ್ಟರ್ ನಾವು ಓಪನ್ ಮಾಡಿಬಿಟ್ಟಿದೀವಿ. ಸೊ ಇಲ್ಲಿ ಅವ್ರದ್ದು ಮತ್ತೆ ಶರಣ್ ಸರ್ದು ಒಂದು ಮಾಟ ಯುದ್ಧ ಬರುತ್ತೆ. ಅವೆಲ್ಲ ತುಂಬಾ ಅಂದ್ರೆ ರೋಮಾಂಚನ ಮೂಮೆಂಟ್ಸ್ ಇದೆ. ಅಂದ್ರೆ VFX ಎಲ್ಲ ಹ್ಯೂಜ್ ಇದೆ. ಒಂದು ಹೊಸ ಕ್ರಿಯೇಚರ್ಸ್ ಗಳು ಬರುತ್ತೆ. ಆ ರೀತಿ ಇದೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ದಾರ್ಕ ಅಶ್ವಶ್ರಣ ಕ್ಯಾರೆಕ್ಟರ್ ಇವೆಲ್ಲ ತುಂಬಾ ಎವಾಲ್ವ್ ಆಗ. ಸಾಂಗ್ಸ್ ಒಂದು ಅಂದ್ರೆ ಡ್ಯಾನ್ಸ್ ನಂಬರ್ ಲಾಸ್ಟ್ ಬಿಜ್ಜು ಮಾಡಿದ್ರು ಈಗ ನೋಡ್ರಲ್ಲ, ಆ ಬಿಜ್ಜುದೊಂದು ಸಾಂಗ್ ಇದೆ. ಯುನಿಕ್ನೆಸ್ ಇದೆ. ಅಂದ್ರೆ ಆ ಸಾಂಗ್ ಅಲ್ಲಿ ಯೂಶಲಿ ಹೀರೋ ಇಂಟ್ರೊಡಕ್ಷನ್ ಅಂದ್ರೆ ಹೊಗಳುತ್ತೀವಿ. ಕೈಂಡ್ ಆಫ್ ರ್ಯಾಪ್ ಅಂಡ್ ಮಿಕ್ಸ್ಡ್ ಇದೆ. ಶಿಶುನಾಳ ಶರೀಫ್ರದ್ದು ತಗೊಂಡಿದ್ವಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಅದೊಂದು ಯೂಸ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆ ರ್ಯಾಪ್ ಮಿಕ್ಸ್ ಇದೆ. ಸೊ ಈಗ ಜನ ಏನ್ ಇಷ್ಟಪಡ್ತಾ ಇದಾರೆ ಅಂತ, ಟಾಕ್ಸಿಕ್ ನೆಗೆಟಿವಿಟಿ, ಸೊ ಈ ರೀತಿ ಅಂಶಗಳನ್ನ ಇಟ್ಕೊಂಡು ಆ ಸಾಂಗ್ ಮಾಡಿದೀವಿ. ಅಂದ್ರೆ ಯಾವ್ದು ಟ್ರೋಲ್ ಯೂಸ್ ಮಾಡಿಲ್ಲ. ಸಾಂಗ್ ಅಂದ್ರೆ ಆ ರೀತಿ ಇದು. ಈಗ ಫಸ್ಟ್ ಆದ್ರೆ ಆಕ್ಸಿಡೆಂಟ್ ಆದ್ರೆ ಜನ ಆಸ್ಪತ್ರೆಗೆ ಸೇರ್ಸೋರು, ಈಗ ಫಸ್ಟ್ ರೀಲ್ ಮಾಡ್ತಾರೆ ಅದನ್ನ. ಸೊ ಈ ರೀತಿ ಎಲ್ಲ ಹೇಳಿದೀವಿ ಅಷ್ಟೇ ಆ ಸಾಂಗ್. ಅಂದ್ರೆ ಅಫ್ಕೋರ್ಸ್ ಡೈರೆಕ್ಟ್ ಆಗಿ ಬರೋದು. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಒಂದು 4 minutes ಬ್ರೀಫ್ ಮಾಡಿದೀನಿ. ಅಂದ್ರೆ ಕತೆ ಒಳಗಡೆ ಇನ್ನೊಬ್ರಿಗೆ ಹೇಳ್ಬೇಕಾಗಿ ಬರುತ್ತೆ. ಸೊ ಅಲ್ಲಿ ಪಾರ್ಟ್ 1 ಏನು ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಆಗಿ ಬರೋದು. ಬಟ್ ಆಪ್ಷನ್ ಇದೆ ಅವ್ರಿಗೆ. ಸುವರ್ಣದಲ್ಲಿ ಇನ್ನೇನ್ ಮತ್ತೆ ಪ್ಲೇ ಆಗುತ್ತೆ 1-2 ಸಲ. ಅದು ಬಿಟ್ಟು ಅಮೆಝಾನ್ ಆಪ್ಷನ್ ಇದೆ. ಮತ್ತೆ ಈ ಮಾತು ಹೇಳ್ಬಾರ್ದು, ಪೈರಸಿಲು ತುಂಬಾ ಕಡೆ ಇದೆ. ಸೊ ನೀವು ಪಾರ್ಟ್ 1 ನೋಡ್ಕೊಂಡು ದಯವಿಟ್ಟು ಪಾರ್ಟ್ 2 ಬನ್ನಿ. ಪಾರ್ಟ್ 2 ಬರೋರು ಹಂಗೆ ಓಪನ್ ಆಗಿ ಬಂದವ್ರಿಗೂ ಅಕಸ್ಮಾತ್ ಅವ್ರ ಫ್ರೆಂಡ್ ಬಾಮಗ ಅಂತ ಕರ್ಕೊಂಡು ಹೋದ್ರು ಅವನು ನೀಟಾಗಿ ಅರ್ಥ ಆಗುತ್ತೆ ಸಿನಿಮಾ. ನಮ್ದು ಪಿನಾಕ ಅಭಿ ಅಂತ ಏನ್ ನಮ್ ಫಸ್ಟ್ 1 ಮಾಡ್ದ ಅವನೇ ಮಾಡಿದ್ದಾನೆ. ಅವ್ನು ಪಾರ್ಟ್ 1 ಮಾಡ್ತಾ ಇದ್ದ. ಕ್ರಿಯೇಚರ್ಸ್ ಫಸ್ಟೇ ಹೇಳಿದ್ದು. ಸೊ ಅದನ್ನ ಮಾಡ್ತಾ ಇದ್ದ. ಅವ್ನು ಸುಮಾರು 1.5 year ತಗೊಂಡ್ ಮಾಡಿದ್ದಾನೆ 2 ಕ್ರಿಯೇಚರ್ಸ್ ನ ಕ್ರಿಯೇಟ್ ಮಾಡಕ್ಕೆ. ಮಾಂಟೇಜಸ್ ಅಲ್ಲಿ ಇದೆ. ಇದು ಮೋರ್ ಓವರ್ ನಾವು ಸಬ್ಜೆಕ್ಟ್ ಮೇಲೆ ಹೋಗಿದ್ವಿ. ಅಂದ್ರೆ ಪಾರ್ಟ್ 1 ಸ್ವಲ್ಪ ಎಂಟರ್ಟೈನ್ಮೆಂಟ್ ಪ್ಲಸ್ ಸಬ್ಜೆಕ್ಟ್ ಏನು ಅಂತ. ಯಾಕಂದ್ರೆ ಶರಣ್ ಸರ್ ಹ್ಯೂಜ್ ಕಾಮಿಡಿ ಆಡಿಯನ್ಸ್ ನ ಹೊಂದಿರೋ ನಟರು. ಸೊ ಅವ್ರನ್ನ ಬ್ಲೆಂಡ್ ಮಾಡ್ಬೇಕಾಯ್ತು. ಸೊ ಅದಕ್ಕೆ ಪಾರ್ಟ್ 1 ನಾವು ಒಂಚೂರು ಹ್ಯೂಮರ್ ಇಂದ ಹೋಗಿ ಕತೆ ಕೂತಿದ್ದೋ. ಇದು ಈಗ ಅವತಾರ ಪುರುಷಗೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ.
ಅವ್ರಿಗೆ ಆಲ್ರೆಡಿ ಅವತಾರ ಪುರುಷ ಏನ್ರ ಬಗ್ಗೆ ಏನು ಅಂತ ಗೊತ್ತು. ಸೊ ಅವ್ರಿಗೆ ನಾವು ಡೈರೆಕ್ಟ್ ಡೆಪ್ತ್ ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ. ಇದು ಒಂದು ಹೊಸ ವರ್ಲ್ಡ್ ನ ಓಪನ್ ಮಾಡ್ತೀವಿ ತ್ರಿಶಂಕು ಅಂತ. ಸೊ ಈ ವಿಚಾರಗಳ ಬಗ್ಗೆ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಎರಡು ತರ ಸರ್. ಒಂದು ಹ್ಯೂಮರ್ ಅಲ್ಲೂ ಎಂಟರ್ಟೈನ್ಮೆಂಟ್, ಇನ್ನೊಂದು ಕ್ಯೂರಿಯಾಸಿಟಿಲೂ ಎಂಟರ್ಟೈನ್ಮೆಂಟ್ ಇದೆ. ಸೊ ಆ ವಿಚಾರದಲ್ಲಿ ಥ್ರಿಲ್ಲು, ಕ್ಯೂರಿಯಾಸಿಟಿ, ಎಂಟರ್ಟೈನ್ಮೆಂಟ್ ಅಲ್ಲಿ ಇದೆ. ಸ್ಲೋ ಫೇಸ್ ಇಲ್ಲ, ಸಿನಿಮಾ ತುಂಬಾ ಫಾಸ್ಟ್ ಫೇಸ್ ಇದೆ. ತುಂಬಾ ಎಲಿಮೆಂಟ್ಸ್ ಗಳು ಓಪನ್ ಆಗ್ತಾನೆ ಇರ್ತವೆ ಪಾರ್ಟ್ ಟು ಅಲ್ಲಿ ಸರ್. ಹಾ ಹಾ ಟ್ರೈಲರ್ ಬಿಡ್ತೀವಿ ಮತ್ತೆ ಸಾಂಗ್ ಬಿಡ್ತೀವಿ. ಸೊ ಒಂದು ಬಿಡ್ತೀವಿ. ಬಟ್ ಅಫ್ಕೋರ್ಸ್ ನಿಮ್ಮ ಎಲ್ಲೇ ಬಂತು ಪಾರ್ಟ್ ಒನ್. ತುಂಬಾ ಸಿಂಪಲ್ ಸರ್. ಪಾರ್ಟ್ ಒನ್ ಯಾರಿಗೆ ಇಷ್ಟ ಆಯ್ತು ಅವ್ರಿಗೆ ಪಾರ್ಟ್ ಟು ಇಷ್ಟ ಆಗೇ ಆಗುತ್ತೆ. ಪಾರ್ಟ್ ಒನ್ ಯಾರಿಗೆ ಇಷ್ಟ ಆಗಿಲ್ಲ ಬನ್ನಿ, ನಮಗೆ ವರ್ಕೌಟ್ ಆಗುತ್ತೆ. ಸೊ ಆರ್ ಸಿ ಬಿ ಗೆಲ್ಲೋ ದಿವಸ ನೀವೇನ್ ಬರ್ಬೇಕಾಗಿಲ್ಲ, ಯಾವತ್ತು ಸೋಲುತ್ತೋ ಅವತ್ತು ಬನ್ನಿ, ಸಿನಿಮಾ ಮ್ಯಾಚ್ ಮ್ಯಾಚ್ ಮಾಡ್ತೀವಿ ಅಲ್ಲಿ. ಇಲ್ಲ 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 ಇಲ್ಲ, ಈ ಸರಿ ನೋಡಿ ಆರ್ ಸಿ ಬಿ 22 ನಮ್ ಫಿಲಂ ರಿಲೀಸ್, ಆರ್ ಸಿ ಬಿ ಮ್ಯಾಚ್ ಶುರು, ಎರಡು ಮಾರ್ಚ್ 22. ಪುಷ್ಕರ್ ಸರ್ ಬೇಜಾರಾಗ್ತಾರೆ, ನಾನು ಆಲ್ರೆಡಿ ಚೆನ್ನೈ ಟಿಕೆಟ್ ಬುಕ್ ಮಾಡಿದ್ದೀನಿ ಚೆನ್ನೈಗೆ. ಬಟ್ ಮಾರ್ಚ್ 22 ನಮ್ದು ರಿಲೀಸ್ ಆಗ್ತಿದೆ. ಅದೇ ಮಾರ್ನಿಂಗ್ ಶೋ ಎಲ್ಲರೂ ಬಂದು ಈವ್ನಿಂಗ್ ಮ್ಯಾಚ್ ನೋಡೋರು ಮ್ಯಾಚ್ ನೋಡೋದು. ಬಟ್ ಶನಿವಾರ ಬನ್ನಿ, ಭಾನುವಾರ ಬನ್ನಿ, ನಾವು ಇದೀವಿ. ಸೊ ಐ ಪಿ ಎಲ್ ಸಪೋರ್ಟ್ ಮಾಡೋರೆಲ್ಲ ದಯವಿಟ್ಟು ಸಿನಿಮಾಗೂ ಸಪೋರ್ಟ್ ಮಾಡಿ. ನಾವು ಐ ಪಿ ಎಲ್ ಸಪೋರ್ಟ್ ಮಾಡ್ತೀವಿ, ನಾವು ನೋಡ್ತೀವಿ, ನಾವು ಎಲ್ಲ ಬರಿತೀವಿ ಮ್ಯಾಚ್ ಹಿಂಗಾಯ್ತು ಅಂತ. ಸೊ ನೀವು ಸಿನಿಮಾ ನೋಡ್ಬಿಟ್ಟು ಹೆಂಗಿದೆ ಅಂತ ಬರೀರಿ. ಅಂತ ಏನಿಲ್ಲ ಸರ್, ಅವ್ರಿಗೆ ಎಲ್ಲ ಎಂಟರ್ಟೈನ್ಮೆಂಟ್ ಅಲ್ವಾ, ಎಂಟರ್ಟೈನ್ಮೆಂಟ್ ನೋಡೋರು ಅದು ನೋಡ್ತಾರೆ, ಇದು ನೋಡ್ತಾರೆ. ಸರ್ ಸ್ವಲ್ಪ ಅದೇ ಎಷ್ಟ್ ಸರ್ ಒಂದ್ ಮಾತು ಹೇಳಿದ್ರು, ಅರಮನೆ ಕಟ್ಟಕ್ ಟೈಮ್ ತಗೊಳುತ್ತೆ ಅಂತ. ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದಕ್ಕೋಸ್ಕರ ತಡ ಮಾಡಿಲ್ಲ. ವಿ ಎಫ್ ಎಕ್ಸ್ ಮತ್ತೆ ಸರ್ ಇಲ್ಲ, ಇನ್ನೊಂದು ಅರಮನೆ ಕಟ್ಬೇಕಾಯ್ತಲ್ಲ, ಅದ್ ಪಾರ್ಟ್ ಒನ್. ಸೊ ಅಲ್ಲಿಂದ ಇಲ್ಲಿಗೆ ಮಧ್ಯೆ ನಾನು ಒಂದು ಬೇರೆ ಫಿಲಮ್ಗೆ ಹೋಗಿದ್ದು. ಸೊ ಹಾಗಾಗಿ ಹೌದು, ಅದಾದ್ಮೇಲೆ ಶರಣ್ ಸರ್ ಚೂಮಂತರ ಪ್ರಾಜೆಕ್ಟ್ ಇತ್ತು. ನಾನನ್ನು ಆ, ಸೊ ಆಶಿಕಾ ಮೇಡಮ್ ತೆಲುಗಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು. ಸೊ ನಾನು ಬೇರೆ ಪ್ರಾಜೆಕ್ಟ್ ಅಲ್ಲಿ ಇದ್ದೆ. ಹೌದು. ಅಂದ್ರೆ ಒಂದ್ ಸಣ್ಣ ಗ್ಯಾಪ್ ಬೇಕಾಗಿತ್ತು, ಬಟ್ ದೊಡ್ಡದಾಯ್ತು ಆಮೇಲೆ ಹೋಗ್ತಾ. ನಾನು ಒಂಚೂರು ರೈಟಿಂಗ್ ಟೈಮ್ ತಗೊಂಡೆ, ಅಂದ್ರೆ ಒಂದ್ ಸ್ವಲ್ಪ ಸ್ಕ್ರಿಪ್ಟ್ ನ ಚೇಂಜ್ ಮಾಡ್ಕೊಂಡೆ. ಸೊ ಅದಕ್ಕೆ ಟೈಮ್ ತಗೊಂಡಿದ್ದು ಅಲ್ಲಿಂದ. ಅಂದ್ರೆ ಅನ್ಕೊಂಡಿದ್ ಸ್ಕೆಡ್ಯೂಲ್ ಮುಂದೆ ಒಂದ್ಸಲ ಮುಂದೆ ಹೋದ್ರೆ ಎಲ್ಲರೂ ಬೇರೆದ್ರಲ್ಲಿ ಲಾಕ್ ಆಗಿದ್ರು, ಇವನ್ ನನ್ನ ಸೇರಿ. ಸೊ ಅಂದ್ರೆ ಅವತಾರ ಪುರುಷ ಇದೆಯಲ್ಲ, ನನ್ನ ಲೈಫಲ್ಲೇ ದೊಡ್ಡ ಪ್ರೀ ರಿಲೀಸ್ ಬಿಸ್ನೆಸ್ ಆಗಿದ್ದು. ಇನ್ಫ್ಯಾಕ್ಟ್ ಸುನೀಲ್ ಅಂತ ಅಲ್ಲ, ಪುಷ್ಕರ್ ಸರ್ ಪ್ರೊಡಕ್ಷನ್ ಹಿಂದಿನ ಫಿಲಂ ಅವತಾರ, ಅವನೇ ಶ್ರೀಮನ್ನಾರಾಯಣ, ಇವು ಶರಣ್ ಸರ್, ಯೂಸ್ ಸ್ಟಾರ್ ಕ್ಯಾಸ್ಟ್ ಪ್ಲಸ್ ಶ್ರೀನರ ಕಿಟ್ಟಿ, ಅಶೋಕ್ ರಾಣ, ಸಾಯಿ ಕುಮಾರ್ ಸರ್, ಭವ್ಯ ಮೇಡಮ್, ಸುಧಾರಾಣಿ, ಸಾಧು ಕೋಕಿಲ, ಈ ರೀತಿ ಎಲ್ಲಾರಿಂದನೂ ಅಂದ್ರೆ ಪ್ರೀ ರಿಲೀಸ್ ಬಿಸ್ನೆಸ್ 1 2 ಸೇರಿ 10 ಮೇಲೆ ದಾಟಿದೆ. ಸೊ ತುಂಬಾ ಹ್ಯೂಜ್ ಇರೋಂತ ಮೂವಿ ಅವತಾರ ಪುರುಷ. ಹಾ ಹೌದು, ಪಾರ್ಟ್ ಒನ್ ಪ್ರೀ ರಿಲೀಸ್ ಬಿಸ್ನೆಸ್ ಆಗಿದೆ. ಬಟ್ ಓ ಟಿ ಟಿ ತುಂಬಾ ಲೇಟ್ ಆಗಿ ಬರುತ್ತೆ. ಸೊ ಥಿಯೇಟರ್ ಬಂದು ನೋಡಿ. ಹಾ, ಶರಣ್ ಸರ್, ಕಿಟ್ಟಣ, ಸಾಯಿ ಕುಮಾರ್ ಸರ್, ಭವ್ಯ ಮೇಡಮ್, ಸುಧಾರಾಣಿ, ಆಶಿಕಾ ರಂಗನಾಥ್, ಅಶೋಕ್ ರಾಣ. ಸಾಧು ಕೋಕಿಲ ಸರ್ ಪಾರ್ಟ್ ಒನ್ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ, ಇನ್ಮಿಕ್ತಲ್ಲ ಜಾಸ್ತಿ. ಆರ್ಡ್ರಲ್ಲಿ ಹೇಳಿದೆ ಯಾರ್ಯಾರ್ದು ಇಷ್ಟಿಷ್ಟು ಬರುತ್ತೆ. ಸುನಿಯವ್ರನ್ನ ಕೇಳ್ತಿದ್ದೆ, ಗುರು ಸ್ವಲ್ಪ ಲೇಟ್ ಆಗ್ತಿದೆಯಲ್ಲ ಫಿಲಮ್ ಅಂತ. ಅದಕ್ಕೆ ಅವ್ರು ಹೇಳಿದ್ದು ಟೆಕ್ನಿಕಲ್ ರೀಸನ್. ಗುರು ಬಾಹುಬಲಿ ಪಾರ್ಟ್ ಒನ್ ಬಂದು ಪಾರ್ಟ್ ಟು ಬಂದಕ್ಕೆ 2 ವರ್ಷ ಆಯಿತು. ಕೆ ಜಿ ಎಫ್ ಅಷ್ಟೇ. ಸೊ ಹಂಗಾಗಿ ಆ ಕಂಪ್ಯಾರಿಸನ್ ಇಟ್ಕೋ, ನಮ್ಮ ಫಿಲಮ್ ಏನಾದರೂ ಪಾರ್ಟ್ ಆ ಮಟ್ಟಕ್ಕೆ ಹೋಗಬೇಕು ದೊಡ್ಡ ಲೀಗಿಗೆ ಅಂತ ಹೇಳಿದ್ರೆ ಆಡಿಯನ್ಸು ಕುತೂಹಲದಿಂದ ಕಾಯಬೇಕು. ಅವಾಗಲೇ ಕ್ಯೂರಿಯಾಸಿಟಿ ಬಿಲ್ಡ್ ಆಗೋದು. ರೈಟ್ ಟೈಮ್ನ ನೋಡಿ ರಿಲೀಸ್ ಮಾಡೋಣ ಅಂತ ಹೇಳಿದ್ರು ಅಲ್ಲೊಬ್ರು. ಕರೆಕ್ಟಾ ರೀಸನಿಂಗು? ಸೊ ಕೆಲವೊಂದೆಲ್ಲ ಟೆಕ್ನಿಕಲ್ ರೀಸನ್ ಇತ್ತು, ಕೆಲವೊಂದೆಲ್ಲ ಪ್ರೊಡಕ್ಷನ್ ಕಾರಣಗಳಿಂದ ರೀಸನ್ ಇತ್ತು. ಡೆಫಿನೆಟ್ ಆಗಿ ಶರಣ್ ಸರ್ ಆಗಲಿ, ಆಶಿಕಾ ಆಗಲಿ, ಬೇರೆ ಯಾರ ಕಡೆಯಿಂದನೂ ರೀಸನ್ ಇರಲಿಲ್ಲ ಫಿಲಮ್ ಡಿಲೇ ಆಗೋದಕ್ಕೆ. ಸೊ ಪರ್ಫೆಕ್ಟಾಗೇ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇಟ್ಕೊಂಡು ಟೈಮ್ನ ತೊಗೊಂಡಿದ್ದು, ಟೈಮ್ ತೊಗೊಂಡು ಮಾಡಿದ್ದು ಪಾರ್ಟ್ ಟು ಫಿಲಮ್.
ಸೊ ವಿ ಆರ್ ಆಲ್ ಸೆಟ್ 22ಗೆ ಭರ್ಜರಿಯಾಗಿ ಮ್ಯಾಸಿವ್ ಸ್ಕೇಲಲ್ಲಿ ಫಿಲಮ್ ರಿಲೀಸ್ ಆಗ್ತಾ ಇದೆ. ಇದಕ್ಕೆ ತಕ್ಕನಾಗಿ ಟ್ರೈಲರ್ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತದೆ. ಒಂದು MC ಬಿಜನ್ನ ಇಟ್ಕೊಂಡು ಫಸ್ಟ್ ಟೈಮು ಶರಣ್ ಸರ್ ಕಾಂಬಿನೇಷನಲ್ಲಿ ಒಂದು ರ್ಯಾಪ್ ಸಾಂಗ್ ಥರ ಇಟ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದು ಅರೌಂಡ್ 16-17 ರಿಲೀಸ್ ಆಗ್ತದೆ. ಇದು ಓವರ್ ಆಲ್ ಫಿಲಮ್ ಡೆವಲಪ್ಮೆಂಟು. ಅದು ಬಿಟ್ಟರೆ ಥ್ರೂಔಟ್ ಈ ಜರ್ನಿಯಲ್ಲಿ ನನ್ನ ಜೊತೆನಿದ್ದಂಥ ಶರಣ್ ಸರ್, ಆಶಿಕಾ, ಸುನಿ, ಮೋಹನ್ ಸರ್, ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ತುಂಬ ಧನ್ಯವಾದಗಳು. ಸರ್ ಮೋಹನ್ ಸರ್ ಹೇಳಿದ್ದಾರೆ ಮಿನಿಮಮ್ 150 to 200 ಥಿಯೇಟರ್ಸಲ್ಲಿ ರಿಲೀಸ್ ಮಾಡೋಣ ಮ್ಯಾಸಿವ್ ಸ್ಕೇಲ್ ಅಂತ ಹೇಳ್ಬಿಟ್ಟು. ಸರ್ ಪ್ಯಾನ್ ಇಂಡಿಯಾ ಮತ್ತು ಓವರ್ಸೀಸಲ್ಲಿ ವೆರಿ ಲಿಮಿಟೆಡ್ ಇರ್ತೀವಿ ಸರ್. ಅಂದರೆ ಎಷ್ಟು ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ KGF ಎಲ್ಲ ಒಂದು 500,000 ಎಲ್ಲ ಹೋಗ್ತಾರೆ, ಆ ಥರ ಇರೋದೆಲ್ಲ. ಟ್ರೆಡಿಷನಲ್ ಆಗಿ ನಾವು ಗೋಧಿ ಬಣ್ಣ ಕಿರಿಕ್ ಪಾರ್ಟಿಯಿಂದ ಎಷ್ಟು ಒಂದು ಸೆಟಪಲ್ಲಿ ಹೋಗ್ತೀವಿ, ಆ ಒಂದು ಸೆಟಪಲ್ಲೇ ಪ್ಯಾನ್ ಇಂಡಿಯಾ ಮತ್ತು ಓವರ್ಸೀಸಲ್ಲಿ ರಿಲೀಸ್ ಮಾಡ್ತೀವಿ ಸರ್. ಸೈಮಲ್ಟೇನಿಯಸ್ ರಿಲೀಸ್ ಇರುತ್ತೆ. ಹೌದು. ಎಲ್ಲಿ ಸರ್? ನಮ್ದು ಓವರ್ಸೀಸ್ ಪಾರ್ಟ್ನರ್ ಇದ್ದಾರೆ ಸರ್. ಮುಂಚೆಯಿಂದ ಸತೀಶ್ ಶಾಸ್ತ್ರಿ ಅಂತ ಒಬ್ಬರಿದ್ದಾರೆ, ಅವರಲ್ಲಿ ನೋಡ್ತಾರೆ. ಸೊ ಇಲ್ಲಿ ಹೇಮಂತ್ ಅಂತ ಇದ್ದಾರಲ್ಲ, ಸೊ ಅವ್ರು ಕನ್ನಡ ಪ್ಯಾನ್ ಇಂಡಿಯಾದ ಅವರು ಡಿಸ್ಟ್ರಿಬ್ಯೂಷನ್ ನೋಡ್ತಾರೆ. ಸೊ ಈ ಥರ. ಹೌದು ಸರ್, ಮೋಹನ್ ಸರ್ ಡಿಸ್ಟ್ರಿಬ್ಯೂಷನ್ ಸರ್. ಓವರ್ ಟು ವಿಲಿಯಂ ಡೇವಿಡ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇಲ್ಲಿ ತನಕ ಎಲ್ಲ ಸಿನಿಮಾನು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ನಾನು ಮಾಡಿರೋಲ್ಲ ಸಿನಿಮಾನು. ಅವತಾರ ಪುರುಷ ಆ್ಯಕ್ಚುಲಿ ಒಂದು ಒಳ್ಳೆ ಕತೆ. ನಾವು ಆಲ್ರೆಡಿ ಫಸ್ಟ್ ಪಾರ್ಟ್ 1 ನೋಡಿದ್ದೀರ. ಪಾರ್ಟ್ 2 ಅಷ್ಟೇ ಒಂದು ಕತೆಗೆ ಬೇಕಾಗಿರೋಂಥ ಒಂದು ಏನು ಚಿತ್ರೀಕರಣ ಇದೆಯಲ್ಲ, ಅದು ಆ್ಯಕ್ಚುಲಿ ವಿಷುವಲ್ ತುಂಬ ಬ್ಲೆಂಡ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಫಸ್ಟ್ ಪಾರ್ಟ್ 1ಗಿಂತ ಪಾರ್ಟ್ 2 ನನಗೆ ತುಂಬ ಫೇವ್ರೇಟ್ ಪಾರ್ಟು. ತುಂಬ ಚೆನ್ನಾಗಿ ಬಂದಿದೆ. ಸೊ